ಅದಿಗೆ ಟಿಫನ್ ರೆಡಿ ಆಯ್ತಾ ಇಲ್ವಾ? ನಂಗೆ ತುಂಬಾ ಲೇಟ್ ಆಗ್ತಾ ಇದೆ. ಹಾ ತಗೋ, ನಿನ್ಗೋಸ್ಕರನೇ ಆಲೂ ಪರಾಟ ಮಾಡಿದೀನಿ ಇವತ್ತು. ಅರೆ ಸೂಪರ್, ತುಂಬಾ ಸಂತೋಷ ಆಗೋ ರೀತಿ ಟಿಫನ್ ಮಾಡಿದೀರಾ. ನಾ ಇವತ್ತು ಎಲ್ಲಾ ಕೆಲಸವನ್ನ ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡು ಈ ಪರೋಟವನ್ನ ತಿಂತೀನಿ. ನೀನಿದ್ಯಾ ನೋಡು, ಬೇಗ. ಇಲ್ಲ ನಿಜವಾಗ್ಲೂ ಅದಕ್ಕೆ ನೀವೇ ಬೆಸ್ಟ್. ಹಾ ಸರಿ, ನೋಡ್ಕೊಳಣ. ರಸಿಕಾ ಈ ಮನೆಗ್ ಬರ್ತಾಳಲ್ವಾ, ಆವಾಗ ನೀನ್ ನನ್ ತಲೆ ತಿಂತೀಯ ಇಲ್ಲ ರಸಿಕಾ ತಲೆ ತಿಂತೀಯ ಅಂತ ನೋಡೋಣ. ಏನ್ ಅದ್ಗೆ ಮತ್ತೆ ಅದನ್ನೇ ಹೇಳ್ತೀರಾ? ನೀವು ಕಿಚನ್ಗೆ ಹೋಗಿ ಪರೋಟ ಮಾಡೋದ್ರಲ್ಲಿ ಫೋಕಸ್ ಮಾಡಿ. ತಾಯಿ ಮತ್ತೆ ಮಗನ ಸಮಾನವಾಗಿ ಅವರಿದ್ರು. ಸರಿತಾ ಕಿಶೋರ್ನ ಮದ್ವೆ ಮಾಡ್ಕೋತಾಳೆ. ಕಿಶೋರ್ಗೊಂದು ಚಿಕ್ಕ ತಮ್ಮ ಇರ್ತಾನೆ. ಕಿಶೋರ್ಗೂ ಮತ್ತೆ ಅವನಿಗೂ 10 ವರ್ಷ ಡಿಫ್ರೆನ್ಸ್ ಇರುತ್ತೆ. ರಾಹುಲ್ ಚಿಕ್ಕ ವಯಸ್ಸಲ್ಲೇ ಅವ್ರ ಅಪ್ಪ ಅಮ್ಮ ಬೇರೆ ತೀರ್ಕೊಂಡಿರ್ತಾರೆ. ಅವ್ರು ತೀರ್ಕೊಂಡ್ಮೇಲೆ ಮೊದಲು ಕಿಶೋರ್ ಮತ್ತೆ ಅವ್ರನ್ನ ಮದ್ವೆ ಮಾಡ್ಕೊಂಡ್ ಬಂದಿರುವ ಅವರ ಅತ್ತಿಗೆ ಮಗು ತರ ಅವನ್ನ ನೋಡ್ಕೋತಾರೆ. ರಾಹುಲ್ ಮತ್ತೆ ಸರಿತಾಗೆ ಯಾವ ಸಂತಾನನೂ ಇಲ್ಲ. ಅದ್ನಿಂದ ರಾಹುಲ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ. ರಾಹುಲ್ ಪರಾಟ ತಿಂತ ಎಂಜಾಯ್ ಮಾಡ್ತಾ ಇರ್ತಾನೆ. ಏನಪ್ಪ ಇವತ್ತು ಏನ್ ಮಾಡಿದಾರೆ? ಬನ್ನಿ ಅಣ್ಣ, ವರ್ಲ್ಡ್ ಬೆಸ್ಟ್ ಶೆಫ್ ಅನ್ನ ಮೀಟ್ ಮಾಡಿ. ಆಲೂ ಪರೋಟ ಸ್ಪೆಷಲಿಸ್ಟ್ ನಮ್ಮ ಸರಿತಾ ಅತ್ಗೆ. ಹೊಗಳೋದನ್ನ ನಿನ್ನ ಹತ್ರನೇ ಕಲ್ತ್ಕೋಬೇಕು. ಮತ್ತೆ ನಡೀತಾ ಇದೆ? ಬೇರೇನೂ ಇಲ್ಲ, 1 ತಿಂಗಳಲ್ಲಿ ಎಕ್ಸಾಮ್ ಮತ್ತೆ ಕೆಲಸಕ್ಕೆ ತಯಾರಾಗಬೇಕು. ಗುಡ್. ಈಗ ಅಪ್ಪ ಅಮ್ಮ ಜೀವಂತವಾಗಿದ್ದಿದ್ರೆ ತುಂಬ ಸಂತೋಷ ಪಡ್ತಾ ಇದ್ರು. ಆದಷ್ಟು ಬೇಗ ನೀನು ಕೆಲಸ ಹುಡ್ಕೋದನ್ನ ಸ್ಟಾರ್ಟ್ ಮಾಡು. ನಾವು ರಸ್ಕಾವನ್ನ ಕರ್ಕೊಂಬರೋಣ ತುಂಬ ಗ್ರ್ಯಾಂಡ್ ಆಗಿ. ಏನಣ್ಣ ನೀವು ಕೂಡ ಅದನ್ನೇ ಹೇಳ್ತೀರಾ? ಪರೋಟವನ್ನ ತಿನ್ನಿ, ನೆಮ್ಮದಿಯಾಗಿ ಪರೋಟವನ್ನ ತಿನ್ನಕ್ ಬಿಡಿ ನಂಗೆ. ಈ ಶಾಂತಿ ಯಾರೋ? ಅವಳು ಕೂಡ ಪರಾಟೆ ಪ್ಯಾಕ್ ಮಾಡ್ಬೇಕಾ? ಓಹೋ, ಇಬ್ರು ಸ್ವಲ್ಪ ಶಾಂತವಾಗಿರಿ. ಕಿಶೋರ್ನ ಮನೆಯಲ್ಲಿ ಯಾವಾಗ್ಲೂ ಹೀಗೆ ನಗು ತುಂಬಿತ್ತು. ಕಿಶೋರ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಹೆಂಡತಿ ಮನೆ ನೋಡ್ಕೋತಿದ್ಲು. ಕಿಶೋರ್ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಕಿಶೋರ್ಗೆ ಅವ್ರ ನೆಂಟ್ರೆಲ್ಲರೂ ಸೇರಿ ಬೇಗ ಮದ್ವೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವರಿಬ್ರು ಸೇರಿ ರಾಹುಲ್ನ ಚೆನ್ನಾಗ್ ನೋಡ್ಕೋಬೇಕಂತ. ಆ ಮನೆಗೆ ಮದ್ವೆ ಆಗಿ ಬಂದ ಸರಿತಾ ಕೂಡ ಅವನ್ನ ಒಂದು ಮಗು ತರ ನೋಡ್ಕೋತಾಳೆ. ಹೀಗೆ ಸಮಯ ಕಳೆಯುತ್ತೆ. ರಾಹುಲ್ನ ಸ್ಟಡೀಸ್ ಎಲ್ಲಾನು ಮುಗಿಯೋ ಸಮಯ ಬಂತು. ಆಗ ಒಂದಿನ ಕಾಲೇಜಲ್ಲಿ, ಹಾಯ್. ಹಾಯ್ ರಸಿಕಾ, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀವೆಂಗಿದ್ದೀರಾ? ಅರೆ ಏನಪ್ಪ, ನೀವಂತ ರೆಸ್ಪೆಕ್ಟ್ ಎಲ್ಲ ಕೊಡ್ತಾ ಇದೀಯಾ? ಏನ್ ಹೇಳಿ? ನೀನು ಅಂತ ಹೇಳೋ, ನಾನಿನ್ನ ಕರೆಯೋ ಹಾಗೆ. ನಾನ್ ನಿಮ್ಗೆ ಹೇಳ್ಬೇಕಾ? ಮತ್ತೆ ಅದೇನಾ? ಸರಿ ಬಿಡು. ಅಂಕಲ್ ಆಂಟಿ ಹೇಗಿದ್ದಾರೆ? ಹಾ ಸರಿ ಆಯ್ತು ಬೇಡಿ, ನೀವ್ ಹೇಳಿ. ಅಣ್ಣ ಅತ್ತಿಗೆ ಹೆಂಗಿದ್ದಾರೆ? ಹಾ, ಅವರೆಲ್ಲ ಚೆನ್ನಾಗಿದ್ದಾರೆ. ಸರಿ ರಸಿಕಾ, ನಾ ಬರ್ತೀನಿ. ಫ್ರೆಂಡ್ಸ್ ಜೊತೆ ನಾನು ಮೂವಿಗೆ ಹೋಗಬೇಕು. ನನಗೆ ಲೇಟ್ ಆಗ್ತಾ ಇದೆ. ಸರಿ ಮತ್ತೆ ನೋಡೋಣ. ಓಕೆ ಬಾಯ್. ಬಾಯ್. ರಸಿಕಾಗೆ ರಾಹುಲ್ ಅವನ್ ಜೊತೆ ಅವಳನ್ನ ಕೂಡ ಮೂವಿ ನೋಡಕ್ ಕರ್ಕೊಂಡು ಹೋಗ್ಬೇಕು ಅನ್ಕೋತಾಳೆ. ಆದ್ರೆ ಅವನು ಯಾವಾಗ್ಲೂ ಅವಳನ್ನ ಬಿಟ್ಬಿಟ್ಟು ಹೋಗ್ತಾನೆ. ಪಾಪ ರಸಿಕಾ ಸಪ್ಪಗ್ ಮುಖ ಇಟ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಒಂದು ಕಾಲದಲ್ಲಿ ರಾಹುಲ್ ಮತ್ತೆ ರಸಿಕನ ತಂದೆಯವರು ತುಂಬಾನೇ ಫ್ರೆಂಡ್ಸ್ ಆಗಿದ್ರು. ಅವರಿಬ್ರು ಇವರಿಬ್ರಿಗೂ ಮದ್ವೆ ಮಾಡ್ಬೇಕಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ರಾಹುಲ್ನ ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಸರಿತಾಗೆ ಮತ್ತು ರಾಹುಲ್ಗೆ ರಸಿಕಾನೇ ಅವ್ರ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಇಷ್ಟ ಇತ್ತು. ಆದ್ರಿಂದ ರಸಿಕನ ಮಾತ್ ಹೇಳಿ ಯಾವಾಗ್ಲೂ ಅವಳನ್ನ ಚುಡಾಯಿಸ್ತಿದ್ರು. ರಸಿಕಾ ಕೂಡ ರಾಹುಲೇ ಅವಳ ಗಂಡ ಅನ್ಕೋತಾಳೆ. ಮತ್ತೆ ಅವನ ನೋಡೋದಕ್ಕೋಸ್ಕರ ಯಾವಾಗ್ಲೂ ಟಿಪ್ ಟಾಪ್ ಆಗಿ ರೆಡಿ ಆಗಿ ಕಾಲೇಜ್ಗೆ ಅವಳು ಹೋಗ್ತಿದ್ಲು. ಆದ್ರೆ ರಾಹುಲ್ ಅವಳನ್ನ ಕೇರ್ ಮಾಡ್ತಿರ್ಲಿಲ್ಲ. ಅದೇ ಅವಳಿಗೆ ಪಾಪ ದೊಡ್ಡ ಚಿಂತೆ ಆಗಿತ್ತು. ಅವರಿಬ್ರು ದೊಡ್ಡವರಾದ್ಮೇಲೆ ಮದ್ವೆ ವಿಷಯ ಕೂಡ ಮಾತಾಡೋ ಶುರು ಮಾಡ್ತಾರೆ. ಬಾಬಾ ಕಿಶೋರ್, ಹೆಂಗಿದ್ಯಪ್ಪ? ನಮಸ್ಕಾರ ಆಂಟಿ, ನಾನು ಚೆನ್ನಾಗಿದ್ದೀನಿ. ನಮಸ್ತೆ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ರಸಿಕಾ, ರಸಿಕಾ ನೋಡು, ನಿನ್ನ ನೋಡೋದಕ್ಕೆ ಯಾರ್ ಬಂದಿದ್ದಾರೆ ಅಂತ. ಅವ್ರಮ್ಮ ಹಂಗ್ ಹೇಳಿದ ತಕ್ಷಣ ಅವಳು ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಮತ್ತೆ ಅಲ್ಲಿಂದ ಅವಳು ಅವ್ರನ್ನ ನೋಡಕ್ ಹೋಗ್ತಾಳೆ. ಮತ್ತೆ ಅವ್ರಿಬ್ರತ್ರ ಅವಳು ಆಶೀರ್ವಾದ ತಗೋತಾಳೆ. ರಸಿಕಾ ಅಲ್ಲಿ ಯಾರ್ನೋ ಹುಡುಕ್ತಾ ಇರ್ತಾಳೆ. ಏನಾಯ್ತು ರಸಿಕಾ, ಯಾರ್ನ ಹುಡುಕ್ತಿದ್ಯಾ? ಯಾರೂ ಇಲ್ಲ, ನಾನು ಟೀ ತಗೊಂಬರ್ತೀನಿ. ರಸಿಕನ ಮಾತು ಕೇಳಿ ಎಲ್ಲರೂ ನಗ್ತಾರೆ. ಮತ್ತೆ ಕಿಶೋರ್ ಈಗ ಅಂತಾನೆ, ಆಂಟಿ ಆ ಸಮಯ ಬಂತು. ಸರಿ, ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಹಾ ಕಿಶೋರ್, ನಾನ್ ಕೂಡ ಅದೇ ಯೋಚನೆ ಮಾಡ್ತಿದ್ದೀನಿ. ನನ್ನ ಆರೋಗ್ಯ ಅಂತೂ ಸರಿ ಇಲ್ಲ. ಡಾಕ್ಟರ್ಸ್ ಬೇರೆ ಕೈ ಎತ್ಬಿಟ್ಟಿದ್ದಾರೆ. ನಿಮ್ ಮಾವನ್ನ ಬಲಿ ತಗೊಂಡಿದ್ದ ಈ ಶುಗರು ನನ್ನನ್ನ ಕೂಡ ಪೀಡಿಸ್ತಿದೆಪ್ಪ. ನಾನ್ ಯಾವಾಗ ಹೋಗ್ ಸೇರ್ತೀನೋ ನನಗ್ ಗೊತ್ತಿಲ್ಲ. ಅಯ್ಯೋ ಆಂಟಿ, ಏನ್ ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗತ್ತೆ. ಅಮ್ಮ, ಎಲ್ಲ ಸರಿ ಹೋಗತ್ತೆ. ಇವಳು ಮದ್ವೆ ಆಗಿ ನಿಮ್ ಮನೆಗ್ ಬಂದ್ಬಿಟ್ರೆ ಆ ದೇವ್ರು ಯಾವಾಗ ನನ್ ಕರ್ಕೊಂಡೋದ್ರು ನನಗ್ ಪರವಾಗಿಲ್ಲ. ಅದೇ ದಿನ ಅವರು ಪಂಡಿತ್ ಹತ್ರ ಮಾತಾಡಿ ಮದ್ವೆ ಫಿಕ್ಸ್ ಮಾಡ್ಬಿಡ್ತಾರೆ. ಆ ಡೇಟ್ ಕೂಡ ಫಿಕ್ಸ್ ಮಾಡ್ಬಿಟ್ರು ಅಂತ ಅವಳಿಗೆ ತುಂಬಾ ಖುಷಿ ಆಗತ್ತೆ. ಆದ್ರೆ ಇದೇ ಮಾತು ರಾಹುಲ್ ಹತ್ರ ಬಂದು ಹೇಳಿದ್ರೆ ಅವನದನ್ ಕೇಳಿದ ತಕ್ಷಣ ಕೋಪಗೊಂಡು ಹೀಗಂತಾನೆ, ಅಣ್ಣ ಅದಕ್ಕೆ ರಸಿಕಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಇದೇನ್ ಮಾತು ರಾಹುಲ್? ಅಪ್ಪ ಅಮ್ಮ ನಿರ್ಧಾರ ಇತ್ತಾನೆ, ಮತ್ತೆ ನನ್ನ ನಿರ್ಧಾರ? ನಂಗೆ ರಸಿಕಾ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಇದೇ ನನ್ನ ನಿರ್ಧಾರ. ಏನಾಗಿದೆ ಅವಳಿಗೆ?
ಚೆನ್ನಾಗಿದ್ದಾಳೆ, ತುಂಬಾ ಒಳ್ಳೆ ಹುಡುಗಿ. ಅದು ನಿಮ್ಗೆ ಅರ್ಥ ಆಗಲ್ಲ ಅದ್ಗೆ. ಅವಳು ಸಾಧಾರಣವಾದ ಟ್ರೆಡಿಷನಲ್ ಹುಡುಗಿ, ನಂಗೆ ಸೆಟ್ಟೇ ಆಗಲ್ಲ. ಇಲ್ಲಿ ನೋಡು ರಾಹುಲ್, ರಸಿಕಾ ಜೊತೆ ನಿಂಗೆ ಮದ್ವೆ, ನೆನ್ಪಿಡ್ಕೋ, ಇದೆಲ್ಲ ಬರ್ದಿಟ್ಟಿದ್ದು. ಹಂಗಂತ ಹೇಳಿದ ತಕ್ಷಣ ಅವನು ಬಾಯಿ ಮುಚ್ಕೋತಾನೆ. ಮದ್ವೆನೂ ಆಗುತ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪಭ. ಅವಳು ತುಂಬಾ ಸಂತೋಷವಾಗಿದ್ಲು. ಸರಿತಾಗೆ ಎಲ್ಲಾ ಕೆಲ್ಸದಲ್ಲಿ ಸಹಾಯ ಮಾಡ್ತಿದ್ಲು, ಮತ್ತೆ ಕಿಶೋರ್ಗೆ ಕೂಡ ತುಂಬಾನೇ ಮರ್ಯಾದೆ ಕೊಡ್ತಿದ್ಲು. ಆದ್ರೆ ಇನ್ನೊಂದ್ ಕಡೆ ರಾಹುಲ್ ಯಾವಾಗ್ಲೂ ಸೈಲೆಂಟ್ ಆಗಿರ್ತಿದ್ದ. ಅವನ್ಗೆ ಮದ್ವೆ ಇಷ್ಟ ಅಲ್ಲ ಅಂತ ಮಾತ್ರ ಅರ್ಥ ಆಗ್ತಿತ್ತು. ಆಗ ಒಂದಿನ ಡೈನಿಂಗ್ ಟೇಬಲ್ ಅಲ್ಲಿ, ರಾಹುಲ್, ಇವತ್ತು ವಕೀಲವರು ಬರ್ತಾ ಇದ್ದಾರೆ. 3-4 ಪೇಪರ್ಗೆ ನಿನ್ನ ಸೈನ್ ಬೇಕಾಗಿದೆ. ಹಾ ಸರಿ ಅಣ್ಣ, ನಾನು ಹಾಕ್ತೀನಿ. ಈಗ ಆಫೀಸ್ಗೆ ಹೋಗ್ಬರ್ತೀನಿ. ಅವರಪ್ಪ ತೀರ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಬಾಂಡ್ ಅಲ್ಲಿ ಬರ್ದಿರ್ತಾರೆ. ರಾಹುಲ್ ಯಾವಾಗ ರಸಿಕನ ಮದ್ವೆ ಆಗ್ತಾನೋ ಆಗ ಮಾತ್ರ ಅವ್ರ ಆಸ್ತಿಯಲ್ಲಿ ಅರ್ಧ ಅವನ್ಗೋಗ್ ಸೇರುತ್ತಂತ. ಅದಕ್ಕೋಸ್ಕರನೇ ರಾಹುಲ್ ಮದ್ವೆ ಆಗ್ತಾನೆ. ಇದ್ರ ಬಗ್ಗೆನೆ ಡೈನಿಂಗ್ ಟೇಬಲ್ ಮೇಲೆ ಚರ್ಚೆ ಮಾಡ್ತಾರೆ. ಅದೇ ದಿನ ಮನೆಗೆ ಲಾಯರ್ ಬರ್ತಾರೆ. ಅವರು ಆಸ್ತಿನ ಡಿವೈಡ್ ಮಾಡ್ತಾರೆ. ಈಗ ರಾಹುಲ್ ಅವ್ರ ಅಪ್ಪನ ಅರ್ಧ ಆಸ್ತಿಗೆ ಓನರ್ ಆಗಿರ್ತಾನೆ. ಮಾರನೇ ದಿನ ಬೆಳಗ್ಗೆ ಎಲ್ಲಾರು ನಿದ್ದೆ ಮಾಡಿ ಎದ್ದಿದ ತಕ್ಷಣ ಯಾರೋ ಅಳೋ ಶಬ್ದ ಕೇಳಿಸ್ತಿರುತ್ತೆ. ಅದು ರಸಿಕಾ ಅಳ್ತಿರ್ತಾಳೆ. ಆಗ ಅವಳ ಕೈಯಲ್ಲಿ ರಾಹುಲ್ ಕೊಟ್ಟಿರೋ ಒಂದು ಚೀಟಿ ಇರುತ್ತೆ. ಆ ಚೀಟಿಯಲ್ಲಿ ಅವ್ನು ಏನ್ ಬರ್ದಿರ್ತಾನಂದ್ರೆ, ಅವನು ರಸಿಕನ ಮದ್ವೆ ಆಗಕ್ಕಿಂತ ಮುಂಚೆ ಬೇರೆ ಹುಡುಗಿನ ಮದ್ವೆ ಆಗಿರ್ತಾನೆ. ಅದು ಕೂಡ ಅವನು ಲವ್ ಮಾಡಿರೋ ಹುಡುಗಿ. ಅವರ ತಂದೆಯ ಆಸ್ತಿ ಬೇಕಂತಾನೆ ರಸಿಕನ ಮದ್ವೆ ಆಗಿದ್ದೀನಿ ಅಂತ ಹೇಳಿರ್ತಾನೆ.